ಎಲ್ರಿಗೂ ನಮಸ್ತೆ 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 ನಮಸ್ತೆ. ಸಿನಿಮಾ ಎಸ್ಪೆಷಲಿ ಇಡೀ ಭಾರತದಾದ್ಯಂತ ಅದಕ್ಕೆ ಜನ ಬರ್ತಾ ಇದ್ದಾರೆ, ಬಂದು ಹೋಗ್ಬಿಟ್ರು, ಇನ್ನೇನು ಬರ್ತಾರೆ, ಯಾಕೆ ಹಿಂಗಾಗ್ತಿದೆ, ಇದು ಯಾವುದೋ ಒಂದು ಸೂಪರ್ ಡೂಪರ್ ಹಿಟ್ ಆಗ್ಬಿಡ್ತು. ಈ ಥರದ ಚರ್ಚೆಗಳು ಶತಮಾನಗಳಿಂದ ನಡೀತಾನೆ ಇದೆ. ಪ್ರತಿ ಫೀಲ್ಡಲ್ಲೂ ಏಳು ಬೀಳು ಇದ್ದಿದ್ದೆ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲರ ಬಾಯಲ್ಲೂ ಕೇಳ್ತಿದ್ದೀವಿ ಕನ್ನಡ ಸಿನಿಮಾಗಳು ಅಷ್ಟು ಚೆನ್ನಾಗಿ ಅಂಟ್ಕೋತಾ ಇಲ್ಲ ಅಂತ. ಬಟ್ ಕಳೆದ ತಿಂಗಳು ಅದ್ರ ಹಿಂದಿನ ತಿಂಗಳೆಲ್ಲ ತುಂಬ ಚೆನ್ನಾಗಿ ಅಂಟ್ಕೊಂಡಿರೋ ಸಿನಿಮಾಗಳು ಬಂದಿರ್ತವೆ ಕಳೆದ ವರ್ಷದ ಹಿನ್ನೆಲೆಯಲ್ಲಿ ನೋಡಿದ್ರೆ. ಆದರೆ ಸಿನಿಮಾಗೊಂದು ಪವರ್ ಇದೆ, ಎಸ್ಪೆಷಲಿ ಕನ್ನಡ ಸಿನಿಮಾಗೆ. ಅದು ಯಾರು ಏನು ಒಂದು ಎಷ್ಟೇ ಏಳು ಬೀಳು ಇದ್ರೂ ಹೊಸ ಆಸೆ, ಹೊಸ ಕನಸು ಜೊತೆಗೆ ಹೊಸ ಹೊಸ ತಂಡಗಳು ಬರ್ತಾನೆ ಇರ್ತವೆ. ಒಂದು ಪಕ್ಕದೂರಿಂದ ಈ ಊರಿಗೆ ಬಂದು ನಿಮ್ಮೆಲ್ಲರ ನೆಚ್ಚಿನ ಸಾರ್ವಕಾಲಿಕ ಬಾಮೈದ ಮತ್ತು ದೂದುಪೇಡ ಆದಂಥ ದಿಗಂತವ್ರನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಸಂತೋಷದ ಸಮಾಚಾರ. ಇಡೀ ತಂಡಕ್ಕೆ ನಾನು ಕನ್ನಡಿಗನಾಗಿ ಅವ್ರಿಗೆ ಸ್ವಾಗತ ಕೋರ್ತೇನೆ. ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಶುಭವಾಗಲಿ. ಪ್ರತಿಯೊಂದು ಸಿನಿಮಾನೂ ಹೊಸ ಪ್ರಯತ್ನನೇ. ಮೊದಲನೇ ಹೆಜ್ಜೆ ಇಡ್ತಿದ್ದಾರೆ. ಅವ್ರ ಉತ್ಸಾಹ, ಅಲ್ಲಿ ಕ್ಲ್ಯಾಪ್ ಆಗಬೇಕಾದ್ರೆ ನಡೆದಂಥ ಅವರ ತಹತಃ, ಅವರ ಆತಂಕಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ಮ ಮೊದಲನೇ ಸಿನಿಮಾಗಳೆಲ್ಲ ನೆನಪಾಗ್ತಾ ಇತ್ತು. ಸೊ ಇನ್ನೊಂದು ತುಂಬ ಅಪ್ರಿಷಿಯೇಟ್ ಮಾಡಬೇಕು, ನಮ್ಮ ಮನು ಇರ್ಬೋದು, ಮೋಕ್ಷ ಇರ್ಬೋದು, ವೆಂಕಣ್ಣ ಮತ್ತು ನಾಡಿನ ಸಕಲ PROಗಳಿಗೂ ನನ್ನ ನಮನ. ಅಷ್ಟು ಮುತುವರ್ಜಿಯಿಂದ ಪ್ರತಿಯೊಂದು ಸಿನಿಮಾಗೂ ಅಟೆಂಡ್ ಮಾಡಿ ಪ್ರತಿಯೊಂದು ಸಿನಿಮಾನು ಪ್ರಮೋಟ್ ಮಾಡ್ತಿರಲ್ಲ, ನಿಮ್ಮ ಪೇಷನ್ಸಿಗೆ ನನ್ನ ದೀರ್ಘದಂಡ ನಮಸ್ಕಾರಗಳು. ನೀವು ಆ್ಯಕ್ಚುಲಿ ಮುಖ್ಯ ಅತಿಥಿಗಳು. ಈ ಹೊಸ ತಂಡನ ಇದೇ ಥರ ಪ್ರೀತಿಯಿಂದ ಕಾಪಾಡಿ ಒಂದು ಯಶಸ್ವಿ ಕನ್ನಡ ಚಿತ್ರನ ನಾಡಿಗೆ ರವಾನೆ ಮಾಡಿ ಅಂತ ಮಾಧ್ಯಮದವ್ರಿಗೆ ಕೋರ್ಕೋತೇನೆ. ಜೈ ಸಿನಿಮಾ, ಜೈ ಕನ್ನಡ, ಜೈ ಜನತೆ. ಥ್ಯಾಂಕ್ ಯು ಸೊ ಮಚ್. ಯಾವುದು ಮೇಜರ್ ಆ್ಯಕ್ಷನ್ ಮಾಡಿದೆ ಮಿನಿಮಮ್ 15 ಬಾಡಿ ಸ್ಪೇರ್ ಪಾರ್ಟ್ಸ್ ಹೋಗಿದೆ. ಅಂಥ ಆ್ಯಕ್ಷನ್ ಸ್ಟಾರ್ ಇವರು. ನೀನು ಯೋಚನೆ ಮಾಡು ಬಾಕಿದು. ಅದೇ ಹೆಬಾ ಪಾಟೀಲ್ ಅವರಿಗೆ ಫಸ್ಟ್ ಸಿನಿಮಾಗೆ ಒಂದು ಸಾಂಗ್ ಬರೆದಿದ್ರಿ, ಇದರಲ್ಲಿ ಏನು ಬರೀತಾ ಇದ್ದೀರಾ ಹಾಡು? ಬರಿಬೇಕು ಅಂತ ದಿಗಂತ ಹೇಳ್ದ, ಬಾಕಿ ಬರ್ತಾರೋ ಓಡೋಗ್ತಾರೋ ಗೊತ್ತಿಲ್ಲ. ಅಲ್ಲ, ಅವತ್ತು ಓಪನ್ ಇಯರ್, ಇವತ್ತು ಯಾವುದು ಅಂತ. ಹೆಬಾ ಪಟೇಲ್ ಅವರಿಗೆ ಅರ್ಪಣೆ ಮಾಡ್ಬಿಡೋಣ ಹಾಡು. ಗುಂಪಿನಲ್ಲಿ ಗೊತ್ತಿಲ್ದಂಗೆ ಬೆರಳು ತಾಕಿಸಬೇಡ, ಪ್ರಾಣ ಹೊಂಟೋಯ್ತದೆ, ಬಾಡಿ ಬೆಂದೋಯ್ತು. ಆ ಸಾಲ ನೆನಪಾಯ್ತ ನಿನಗೆ ಅರ್ಪಣೆ ಇದು.